ಇಲ್ಲಿ ನಾವು ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ಸ್ ಬಗ್ಗೆ ತಿಳ್ಕೊತಾ ಇದ್ದೀವಿ. ಅದು ಹೇಗೆ ಕಾಣುತ್ತೆ, ಅದನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳಿ ಇಂಟ್ರಡಕ್ಷನ್, ಸರಿನಾ? ಸೊ ಮೊದಲನೇದಾಗಿ ಲೀನಿಯರ್ ಈಕ್ವೇಷನ್ ಅಂತ ಹೇಳಿ ಜ್ಞಾಪಕ ಇದೆಯಾ? ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯೇಬಲ್ ಇಟ್ಸ್ ಆಫ್ ದ ಫಾರ್ಮ್ ax ಪ್ಲಸ್ by is equal to c. ಇಲ್ಲಿ ನಾವು ಲೀನಿಯರ್ ಈಕ್ವೇಷನ್ 2 ವೇರಿಯೇಬಲ್ಸ್ ನೋಡ್ತಾ ಇಲ್ಲ, ಆಫ್ಕೋರ್ಸ್ ಇಲ್ಲಿ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ನೋಡ್ತಾ ಇದ್ದೀವಿ. ಅದ್ರ ಫಾರ್ಮ್ ಬಂದು ಜನರಲ್ ಫಾರ್ಮ್ ಅಂತ ಹೇಳಿ ಈ ರೀತಿಯಲ್ಲಿ ಇರುತ್ತೆ ಹುಡುಗರ. ಸೊ ನಿಮ್ಮ ಪ್ರಶ್ನೆ ಈ ರೀತಿ ಏನೇನು ಕಾಣ್ತು ಅಂತ ಹೇಳಿದ್ರೆ ಈ ಮೆಥಡ್ ಉಪಯೋಗಿಸ್ಬೇಕು ಅಂತ ಹೇಳಿ ಜ್ಞಾಪಕ ಇರಲಿ. ಸೊ ಹಾಗಾಗಿ ಇದನ್ನು ಬರೀತಾ ಇರೋದು. ಎಲ್ಲಿ ಯಾವ ಮೆಥಡ್ ಉಪಯೋಗಿಸ್ಬೇಕು ಅಂತ ಹೇಳಿ ಗೊತ್ತಿರೋದು ಮುಖ್ಯ. ಮತ್ತಿವಾಗ ಇಲ್ಲಿ ದ ಬೇಸಿಕ್ ಐಡಿಯಾ ಬಿಹೈಂಡ್ ದಿಸ್ ಮೆಥಡ್ ಆಫ್ ಸಾಲ್ವಿಂಗ್, ಹೆಡಿಂಗ್ ಪೂರ ಕಂಪ್ಲೀಟ್ ಇಲ್ಲ ಇದು, ಸಾಲ್ವಿಂಗ್ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ನೋಡ್ತಾ ಇದ್ದೀವಿ. ಇಲ್ಲಿ ನಾವು ಏನಪ್ಪ ಅಂತ ಹೇಳಿದ್ರೆ ಇಟ್ ಈಸ್ ಪ್ರಾಡಕ್ಟ್ ಆಫ್ ದಿಸ್ 2 ಪ್ಲಸ್ ಸಮಥಿಂಗ್ ಇಸ್ ಈಕ್ವಲ್ ಟು ಕ್ಯೂ ಎಕ್ಸ್. ಅದು ನಿಮ್ಮ ಕ್ಲೂ. ಮುಂದಿನ ಕ್ಲೂ ಇಲ್ಲಿ y ಇದೆ, ಇಲ್ಲಿ y ಪ್ರೈಮ್ ಇದೆ. ಹಾಂ, ಪಾಸ್ ಮಾಡಿ ನೋಡಿ, ಇಷ್ಟು ಕ್ಲೂ ಸಾಕು. ಲುಕ್ಸ್ ಲೈಕ್ ವಾಟ್ ಫ್ರಮ್ ಡಿಫ್ರೆನ್ಸಿಯೇಷನ್. ಹೇಗೆ ಕಾಣ್ತಾ ಇದೆ ಇದು? ಅದು ನಿಮ್ಮ ಫಸ್ಟ್ನೇ ಕ್ಲೂ. ಹೇಗೆ ಕಾಣ್ತಾ ಇದೆ ಇದು? ಎಸ್, ಪ್ರಾಡಕ್ಟ್ ರೂಲ್ ಥರ ಕಾಣ್ತಾ ಇದೆ, ಸರಿನಾ? ಸೊ ಬೇಸಿಕಲಿ ಇದ್ರದ್ದು ಆ್ಯಂಟಿ ಡಿರೈವೇಟಿವ್ ಇ ಆಫ್ ಎಕ್ಸ್ ಇಂಟು ವೈ ಇಸ್ ಕೂಡ ಬಿ ಆಫ್ ಎಕ್ಸ್ ಫಾರ್ಮಲ್ಲಿ ಇರುತ್ತೆ ಅಲ್ವಾ? ಏನಕ್ಕಂತ ಹೇಳಿದ್ರೆ ಇದು ಡಿಫ್ರೆನ್ಷಿಯೇಟ್ ಮಾಡ್ತು ಅಂತ ಹೇಳಿದ್ರೆ, ಇಫ್ ಐ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಇದನ್ನು ಹೇಗೆ ಕಾಣುತ್ತೆ? ದ ಪ್ರೈಮ್ ಆಫ್ ದಿಸ್ ಇಂಟು ವೈ ಪ್ಲಸ್ ವೈ ಪ್ರೈಮ್ ಇಂಟು ಎಕ್ಸ್ ಎ ಎಕ್ಸ್ ಇಸ್ ಇಕ್ವಲ್ ಟು ಬಿ ಪ್ರೈಮ್ ಅಂತ ಹೇಳಿದ್ರೆ ಈ ರೀತಿಯಲ್ಲಿ ಕಾಣುತ್ತೆ ನೋಡಿ. ಇಫ್ ಐ ಡಿಫ್ರೆನ್ಷಿಯೇಟ್ ದಿಸ್, ಇದು ಬರುತ್ತೆ ಅಲ್ವಾ ಕ್ಲಿಯರಾಗಿ? ಸೊ ಕೊನೆಯದಾಗಿ ಇವೆರಡು ಒಂದೇ ರೀತಿಯಲ್ಲಿ ಕಾಣಬೇಕು. ಯಾಕಂತ ಹೇಳಿ ಇಲ್ಲಿ ನಾವು ಪ್ರಾಡಕ್ಟ್ ರೂಲು ಅದರ ಆ್ಯಂಟಿ ಡಿರೈವೇಟಿವ್ ಕಾನ್ಸೆಪ್ಟ್ ಉಪಯೋಗಿಸ್ಬೇಕು ಅಂತ ಹೇಳಿದ್ರೆ ಈ ಜಾಗದಲ್ಲಿ ಏನೋ ಒಂದಿರಬೇಕು ಮತ್ತು ಈ ಜಾಗದಲ್ಲಿ ಮತ್ತೊಂದೇನೋ ಇರಬೇಕು ಅಲ್ವಾ? ಏನಕ್ಕಂತ ಹೇಳಿದ್ರೆ ಇಲ್ಲಿ ವೈ ಪ್ರೈಮ್ ಇದೆ, ಇಲ್ಲಿ ವೈ ಇದೆ, ಬಿ ಪ್ರೈಮ್ ಆಫ್ ಎಕ್ಸು ಕ್ಯೂ ಆಫ್ ಎಕ್ಸ್ ಅದರ ಸಂಬಂಧ ಇರುತ್ತದು. ಆದರೆ ಇಲ್ಲಿ ಎ ಆಫ್ ಎಕ್ಸ್ ಮಿಸ್ಸಿಂಗ್ ಇದೆ, ಮತ್ತಿಲ್ಲಿ ಎ ಪ್ರೈಮ್ ಆಫ್ ಎಕ್ಸ್ ಬದಲಾಗಿ ಪಿ ಆಫ್ ಎಕ್ಸ್ ಇದೆ ಅಲ್ವಾ? ಸೊ ಈ ಥರ ಸಾಲ್ವ್ ಮಾಡೋದ್ರಲ್ಲಿ, ಇಂಥ ಪ್ರಶ್ನೆಗಳು ಸಾಲ್ವ್ ಮಾಡೋದ್ರಲ್ಲಿ ಅಜೆಂಡ ಏನಪ್ಪ ಅಂತ ಹೇಳಿದ್ರೆ, ನಾವು ಏನು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ, somehow we have to manipulate A to make it look like B and use product rule. This is the key. ಇದು ಮಾಡೋಕ್ಕಾಯಿತು ಅಂತ ಹೇಳಿದ್ರೆ ಇಂಥ ಪ್ರಶ್ನೆಗಳು ನೀವು ಮಾಡ್ಬೋದು. ಹಾಂ, ಈ ಮಿಸ್ಸಿಂಗ್ ಕ್ವಾಂಟಿಟಿ ಇದೆಯಲ್ಲ, ಅದ್ರ ಪ್ರಾಪರ್ಟಿ ಹೇಗಿರುತ್ತೆ ಅಂತ ಹೇಳಿದ್ರೆ, ಇಟ್ ಶುಡ್ ಹ್ಯಾವ್ ಒರಿಜಿನಲ್ ಫಂಕ್ಷನ್, ಎಕ್ಸಾಂಪಲ್ ಪಿ ಆಫ್ ಎಕ್ಸ್. ಆಫ್ಕೋರ್ಸ್ ಪಿ ಆಫ್ ಎಕ್ಸ್ ಇರಬೇಕು ಅದಕ್ಕೆ. ಅದ್ರ ಜೊತೆ ದ ಡಿರೈವೇಟಿವ್ ಆಫ್ ದ ಮಿಸ್ಸಿಂಗ್ ಪಿ ಶುಡ್ ಬಿ ಈಕ್ವಲ್ ಟು ಪಿ ಆಫ್ ಎಕ್ಸ್. ಇಲ್ಲಿ ನೋಡ್ಬೋದು. ಇಟ್ ಶುಡ್ ರಿಪೀಟ್ ಇಟ್ ಸೆಲ್ಫ್ ಅಂತ ಹೇಳಿದ್ರೆ ಆನ್ ಡಿಫ್ರೆನ್ಸಿಯೇಷನ್, ಅದು ಮಿಸ್ ಮಾಡಿದೆ. ಆನ್ ಡಿಫ್ರೆನ್ಸಿಯೇಷನ್ ಇಟ್ ಶುಡ್ ರಿಪೀಟ್ ಇಟ್ ಸೆಲ್ಫ್. ಆ ಥರ ಎಲ್ಲಿ ಫಂಕ್ಷನ್ ನೋಡ್ತೀವಿ, ಯಾವ ಫಂಕ್ಷನ್ ನೋಡ್ತೀವಿ ನಾವು? ಒನ್ ವಿಚ್ ರಿಪೀಟ್ಸ್ ಇಟ್ ಸೆಲ್ಫ್ ಆನ್ ಡಿಫ್ರೆನ್ಸಿಯೇಷನ್. ಅದು ಡಿಫ್ರೆನ್ಷಿಯೇಟ್ ಮಾಡಾದ್ಮೇಲೆ ಅದೇ ವಾಪಸ್ ಬರಬೇಕು. ಏನೋ ಹೌದು, ಇ ಟು ದ ಪವರ್ ಆಫ್ ಎಕ್ಸ್, ಸರಿನಾ? ಇದ್ರ ಜೊತೆಗೆ ನಾವು ಪ್ರಾಡಕ್ಟ್ ರೂಲ್ ಉಪಯೋಗಿಸ್ಕೊಂಡು ಈ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತೀವಿ, ಸರಿನಾ? ತಕ್ಷಣಕ್ಕೆ ನೀವು ಪಾಸ್ ಮಾಡಿಕೊಂಡು ನೋಡ್ಕೊಂಬಿಡಿ, ಬರ್ಕೊಳ್ಳಿ.